ಸರ್ ಸಾರಿ ಸರ್. ಯು ನೋ ಸರ್, ನನಗೆ ಪರ್ಸ್ನಲ್ ಇಶ್ಯೂಸ್ನ ಆಫೀಸ್ವರೆಗೂ ತರಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಐ ನೆವರ್ ಡೂ ದ್ಯಾಟ್. ಬಟ್ ಸರ್ ದಿಸ್ ಟೈಮ್ ಮೀರಾ, ಆಫೀಸ್ ಮತ್ತು ಮನೆ ಇವೆರಡರಲ್ಲಿ ನೀನು ಆದ್ಯತೆ ಕೊಡೋದು ಆಫೀಸ್ಗೇನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ನಿನ್ನ ವೈಯಕ್ತಿಕ ಜೀವನನ ನೀನು ಸಂಪೂರ್ಣವಾಗಿ ಬದಿಗಿಡೋದು ಸರಿ ಇಲ್ಲ ಮೀರಾ. ಹೇಳು, ಏನದು? ಸರ್, ನಾನು ಈ ವರ್ಷ ನಮ್ಮ ಆಫೀಸ್ ಕಡೆಯಿಂದ ವರ್ಲ್ಡ್ ಟ್ರೇಡ್ ಕಾನ್ಫರೆನ್ಸ್ಗೆ ಹೋಗಬೇಕಾಗಿತ್ತು. ಗೊತ್ತು. ಯಾ ಸರ್, ಬಟ್ ಮೀರಾ, ಸಮಸ್ಯೆ ಏನು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಸರ್, ನನ್ನ ಡ್ಯಾಡ್ಗೆ ಹುಷಾರಿಲ್ಲ. ಹಿ ಸೀರಿಯಸ್. ನೀನು ಆಳೋದನ್ನು ನಿಲ್ಲಿಸು. ಝಂಡೆ, That's okay. ಮೀರಾ, ನೀರು ಕುಡಿ. and just calm down. ನೀರು ಕುಡಿ. ಮನೇಲಿ ಅವ್ರನ್ನ ನೋಡ್ಕೊಳಕ್ ರಿಲೇಟಿವ್ಸ್ ಇದ್ರು. ನಮ್ಮ ತಂದೆಗೆ ನನ್ನ ನೋಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಸರ್. ಪ್ರತಿದಿನ ಅಟ್ಲೀಸ್ಟ್ ಒಂದ್ಸಲಿ ನನ್ನ ನೋಡಿಲ್ಲ ಅಂದ್ರೆ he kind of gets upset. ನೀನು ಆಳೋದನ್ನು ನಿಲ್ಲಿಸು. ಮೊದಲು ತಗೋ, ಒರೆಸ್ಕೊ. ನನಗೆ ಅರ್ಥ ಆಗತ್ತೆ ಮೀರಾ. ಇದರಲ್ಲಿ ಯೋಚನೆ ಮಾಡುವಂಥದ್ದೇನೂ ಇಲ್ಲ. ಇಂಥ ಸಮಯದಲ್ಲಿ ನೀನು ನಿಮ್ಮ ತಂದೆ ಜೊತೆಲಿ ಇರೋದೇ ಸರಿ. ಸರ್, ಬಟ್ ಕಾನ್ಫರೆನ್ಸ್ ಲಂಡನ್ಗೆ ನಾನು ಹೋಗ್ಬಿಟ್ಟು ಬರ್ತೀನಿ. ಸರ್, ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆಯಲ್ಲ ಆಲ್ರೆಡಿ? ರದ್ದು ಮಾಡಿಸಿದ್ರೆ ಆಯಿತು. ಜೇಂಡೆ, ಮೀರಾಗಿ ಏನು ಸಹಾಯ ಬೇಕೋ ನೋಡ್ಕೊ. ಸರಿ ಸರ್. ಲಂಡನ್ಗೆ ನಾನು ಹೋಗ್ಬಿಟ್ಟು ಬರ್ತೀನಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಮೀರಾ, ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಒಂದು ಕುಟುಂಬ ಇದ್ದ ಹಾಗೆ. ನಿನ್ನ ಕುಟುಂಬದಲ್ಲಿ ಹೇಗೆ ಒಬ್ಬರಿಗೆ ಇನ್ನೊಬ್ಬರ ಅವಶ್ಯಕತೆ ಇದೆಯೋ ಹಾಗೆಯೇ ಇಲ್ಲೂ ಸಹ. ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೊಳ್ತೀನಿ. ಝಂಡೆ, ಲಂಡನ್ಗೆ ಏರ್ ಟಿಕೆಟ್ಸ್ ಬುಕ್ ಮಾಡು. ಎರಡ? ಒಂದು ನನ್ನ ಹೆಸರಲ್ಲಿ, ಇನ್ನೊಂದು ಅನುಸಿರಿಮನೆ ಹೆಸರಲ್ಲಿ. ಅವಳಿಗೂ ಒಂದು ಅನುಭವ ಇರುತ್ತೆ. ಹಾಗೆಯೇ ನೀರಿನ ಜವಾಬ್ದಾರಿನೂ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೇನಾಯ್ತು? ಏನಿಲ್ಲ ಸರ್, ಬುಕ್ ಮಾಡಿಸ್ತೇನೆ. ಗುಡ್. ಮೀರಾ, ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ವಾವ್ ಮೀರಾಜ್, ನಮ್ಮ ಕಡೆ ಒಂದು ಮಾತಿದೆ, ತನ್ನ ಮುಖಕ್ಕೆ ಬಣ್ಣ ಹಚ್ಕೊಂಡು ನಡ್ಸೋನು ನಟ, ಇನ್ನೊಬ್ಬರ ಮುಖಕ್ಕೆ ಬಣ್ಣ ಬಳಿಯೋಕೆ ನಡ್ಸೋದು ಚಟ ಅಂತ. ವಾರೇ ವಾ, ಏನು ಆ್ಯಕ್ಟಿಂಗ್ ಮಾಡಿದ್ರಿ ಮೀರಾಜಿ. ನಾನೇನಾದರೂ ನಿಮಗೆ ಪರಿಚಯ ಇಲ್ಲದೆ ಹೋಗಿದ್ದಿದ್ರೆ
ನಾನೇ ನಂಬಿಡ್ತಿದ್ದೆ. ಸ್ವಲ್ಪ ಟೆನ್ಷನ್ ಇತ್ತು, ಬಟ್ ಎನಿವೇಸ್ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ನನ್ನಿಂದ ಚಪ್ಪಾಳೆ ಗಿಟ್ಸ್ಕೊಂಡ್ರಿ ಮೀರಾಜಿ. ಆದರೆ ನಿಮ್ಮ ಆ್ಯಕ್ಟಿಂಗಿಗೆ ಫುಲ್ ಮಾರ್ಕ್ಸ್ ಸಿಕ್ಕಿದೆ ಅಂತೀರಾ? ಯಾಕೆ? ಆರ್ಯ ಸರ್ ನಮಗಿಂತ 2 ಹೆಜ್ಜೆ ಮುಂದೆ ಇಟ್ಟು ನಿಮ್ಮ ಇಡೀ ಡ್ರಾಮಾನ ಫ್ಲಾಪ್ ಶೋ ಮಾಡಿಬಿಟ್ರಲ್ಲ. ವಾಟ್ ಯು ಮೀನ್ ಜೆಂಡೆ? ಅವರು 2 ಟಿಕೆಟ್ ಬುಕ್ ಮಾಡಿದ್ದಾರೆ. ನೀವು ಟಿಕೆಟ್ ನೋಡಿದ್ರಾ? ಇಲ್ಲ. ನೋಡಿ, ಆ ಟಿಕೆಟ್ಸ್ ನಂದಲ್ಲ. ಆ 2 ಟಿಕೆಟ್ ಸರ್ ಹೆಸರಲ್ಲೇ ಬುಕ್ ಆಗಿರೋದು. ಮತ್ತೆ ಆರ್ಯ ಸರ್ ಅನುನ ಅಸಿಸ್ಟೆಂಟಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ. ಅಟ್ ದ ಸೇಮ್ ಟೈಮ್ ಅನು ಪಾಸ್ಪೋರ್ಟ್ನ ಚೆಕ್ ಮಾಡು ಅಂತ ಕೂಡ ಹೇಳಿದ್ರು. ಕೇಳಿಸ್ಕೊಂಡ್ರಲ್ಲ? ಸೊ ನವ್ ಯು ನೋ ವಾಟ್ ಟು ಡೂ ಜೆಂಡೆ. ನಾನು ಬಣ್ಣ ಹಚ್ಕೋಬೇಕು ಅಂತೀರ. ಇಷ್ಟೊತ್ತು ನೀವು ಆಟ ಆಡಿದ್ರಿ, ಇನ್ನು ಮುಂದೆ ನನ್ನ ಆಟ ಸ್ಟಾರ್ಟ್. ಜೆಂಡೆ, ನಮ್ಮ ಕಡೆ ಇದಕ್ಕೊಂದು ಮಾತಿದೆ. ದ್ಯಾಟ್ಸ್ ಲೈಕ್ ಅ ಗುಡ್ ಬಾಯ್. ಕರೆಕ್ಟ್. ನಮ್ಮ ಕಡೆ ಈ ಮಾತಿಲ್ಲ. ರಮ್ಯಾ, ಆರ್ಯ ಸರ್ ಮುಖ ನೋಡ್ಬೇಕಿತ್ತು ನೀನು. ಅವ್ರ ಮನ್ಸಲ್ಲಿರೋದನ್ನ ಹೇಳ್ತಾರೆ ಅನ್ಕೊಂಡೆ ಕಣೆ, ಆದ್ರೆ ಹೇಳಲಿಲ್ಲ ಗೊತ್ತಾ. ಪಾಪ ಅವ್ರಿಗೆ ಕಷ್ಟ ಆಯ್ತು ಅನ್ಸುತ್ತೆ. ಆಗದೆ ಇನ್ನೇನು, ನಿನ್ನ ಕತೆನ ಮುಂದಕ್ಕೆ ತಗೊಂಡೋಗ್ತೀಯಾ ಅಂದರೆ ಯೂ ಟರ್ನ್ ಮಾಡೋ ಪ್ಲ್ಯಾನ್ ಮಾಡ್ತಿದ್ಯಲ್ಲ. ಅಂದ್ರೆ ನೋಡು ಅನ್ನು, ಇಂಥ ವಿಷಯದಲ್ಲಿ ಹುಡುಗಾಟ ಆಡಬಾರ್ದು. ಆರ್ಯ ಸರೇ ನಿಂಗೆ ಐ ಲವ್ ಯು ಅಂತ ಹೇಳಾಯ್ತಲ್ವಾ, ಇನ್ನೇನು ನಿನ್ನ ಪರೀಕ್ಷೆ. ಆದ್ರೂ ಡೈರೆಕ್ಟಾಗಿ ಮುಖ ನೋಡಿ ಹೇಳಲಿಲ್ಲ ಅಲ್ವಾ. ಹಾಗಂತ ನೀನು ಅವ್ರನ್ನ ಹೀಗೆ ಸತಾಯಿಸಿ ಮಾತಾಡಿ ಅವ್ರೇನಾದರೂ ಮನ್ಸು ಚೇಂಜ್ ಮಾಡಿಬಿಟ್ರೆ? ಇಲ್ಲ ರಮ್ಯಾ, ಅವರು ಆರ್ಯ ಸರ್ ಕಣೆ. ಮನ್ಸಲ್ಲೊಂದು ಮಾತಲ್ಲೊಂದು ಯಾವತ್ತೂ ಆಡ್ದವ್ರಲ್ಲ. ಅವ್ರ ಮನ್ಸಲ್ಲಿ ನಾನಿದ್ದೀನಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ಯಾವತ್ತೂ ಬದಲಾಗಲ್ಲ ಕೂಡ.